ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ. ನಾನಿವತ್ತು ನಂದಿ ಬೆಟ್ಟದಲ್ಲಿ ಇದ್ದೀನಿ. ಇಲ್ಲಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಓಕೆ, ವೆಲ್ಕಮ್ ಟು ನಂದಿ ಹಿಲ್ಸ್. ಇಲ್ಲಿ ನಾವು 40 ಕರ್ವ್ಸ್ ಇರುತ್ತೆ ಮತ್ತು 4851 ಸ್ಕ್ವೇರ್ ಫೀಟ್ ಹೈಟ್, 13 ಪ್ಲೇಸಸ್ ನೋಡ್ಬೋದು. ಯೋಗಾನಂದೀಶ್ವರ ವ್ಯೂ ಪಾಯಿಂಟ್, ಹಾಗೆ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಆದಮೇಲೆ ಬ್ರಹ್ಮ ಆಶ್ರಮ, ಹಾಗೆ ಕಲ್ಯಾಣಿ ಮತ್ತು ನಲ್ಲಿಕೈ ಬಸವಣ್ಣ, ಗಾಂಧಿ ನಿಲಯ ಆದಮೇಲೆ ನಾವು ನೋಡಬೇಕಾಗಿದ್ದು ನೆಹರು ನಿಲಯನೂ ವಿಡಿಯೋ ಮಾಡಿದ್ದೀನಿ ನೋಡಿ. ನೆಹರು ನಿಲಯ ಇದು ಮೇನ್ ಗೇಟ್ ಮುಂದೆಯಿಂದ ಬರ್ತೀನಿ. ಈಗ ಇದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡವ್ರೆ ನೋಡಿ. ಇದು ನೆಹರು ನಿಲಯ. ಇದೆಲ್ಲ ಸ್ಟೋರಿ ಇದೆ ಇದಕ್ಕೆಲ್ಲ ಸ್ವಲ್ಪ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ. ಅರೌಂಡ್ 600 ಇಯರ್ಸ್ ಬ್ಯಾಕ್. ಇದು ಫ್ಲ್ಯಾಗ್ ತುಂಬಾ ಸುಂದರವಾಗಿ ಇದೆ. ಫೋಟೋ ಶೂಟ್ ಮಾಡೋಕ್ಕಂತೂ ಮಾಡಿಸಿದಂತಹ ಪ್ಲೇಸ್ ಇದು. ಈಗ ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ ಎಲ್ಲರೂ. ವೇ ಟು ದ ಟೆಂಪಲ್. ಹೀಗೆ ಒಳಗಡೆ ಹೋಗಿ, ಇಲ್ಲಿ ಫೋಟೋಗ್ರಫಿ ಪ್ರೊಹಿಬಿಟೆಡ್. ಇಲ್ಲಿ ಫೋಟೋ ಮಾಡೋಂಗಿಲ್ಲ. ನಾನು ಹಾಗೆ ಮಾಡ್ತಿದ್ದೀನಿ, ಗೊತ್ತಿಲ್ಲದೆ ಯಾರಿಗೂ. ತುಂಬ ಚೆನ್ನಾಗಿದೆ. ನಮಗೆ ಟೈಮ್ ಇದ್ದರೆ ಒಂದು ದಿವಸ ಫುಲ್ಲು ಕ್ಲೀನಾಗಿ ಕೂತ್ಕೊಂಡು ಎಲ್ಲ ನೋಡ್ಕೊಂಬರ್ಬೋದು. ಇದು ಬಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನವಗ್ರಹ ಯಾರಿಗೂ ಗೊತ್ತಿಲ್ಲದೆ ಮಾಡಿರುವಂತಹ ವಿಡಿಯೋ ಇದು. ಯೋಗಾನಂದೀಶ್ವರ ಬೆಟ್ಟದ ಮೇಲೆ ಇರೋದು ಬಂದು ಯೋಗಾನಂದೀಶ್ವರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಕರೆಕ್ಟ್ ಪಿಕ್ಚರ್ ತಗೊಳಕ್ಕಾಗಿಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಈಗ ವ್ಯೂ ಪಾಯಿಂಟ್ ಟಿಪ್ಪು ಭದ್ರ ತಗೊಂಡಿರುವಂತಹ ವಿಡಿಯೋ ಇದು. ನಾವು ಬೆಳಗ್ಗೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ಸನ್ರೈಸ್ ನೋಡೋದಕ್ಕೆ. ವ್ಯೂ ಪಾಯಿಂಟ್ ನಾನು ಹೋದ ಟೈಮ್ ಬಂದು ಅರೌಂಡ್ 12:30 ಆಗಿರಬೇಕು. ಆ ಟೈಮಲ್ಲೂ ಹೀಗಿದೆ. ಇಲ್ಲಿ ಒಂದು ದೇವಸ್ಥಾನ 600 ಇಯರ್ಸ್ ಬ್ಯಾಕ್, ಹನುಮಂತನ ದೇವಸ್ಥಾನ ಅದು. ಮತ್ತು ಇದು ವಿದ್ಯಾ ಗಣಪತಿ. ಇದು ಮೆಟ್ಲು ನೋಡಿ, ಟಿಪ್ಪು ಡ್ರಾಪ್ ಕೆಳಗಿಂದ ಮೇಲೆ ಬರುವ ದೇವಸ್ಥಾನಕ್ಕೆ ಒಳಗಡೆ ಇರುವ ಮೆಟ್ಲು. ಇದು ಕೆಳಗಡೆಯಿಂದ ಬರೋದು, ಹಿಂದೆಯಿಂದ ಬರುವ ಮೆಟ್ಲು. ಇದು ಪ್ಲೇ ಏರಿಯಾ, ಗಾರ್ಡನಿಂಗ್ ಮತ್ತು ಪ್ಲೇ ಏರಿಯಾ, ಮಕ್ಕಳು ಕಿಡ್ಸ್ ಪ್ಲೇ ಏರಿಯಾ. ಇದು ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇಲ್ಲೂ ಒಂದು ದಾರಿ. ಹಳೆ ಕಾಲದ ಗಿಡಗಳು, ಸರೌಂಡಿಂಗ್ಸ್ ಎಷ್ಟು ಸುಂದರವಾಗಿದೆ. ನಾವು ಮೂವೀಸಲ್ಲಿ ನೋಡ್ತಿದ್ದೀವಲ್ಲ, ಎಷ್ಟೊಂದು ಮೂವೀಸ್ ಇಲ್ಲೇ ಶೂಟ್ ಮಾಡಿರೋದು. ಇದು ಹಾರ್ಸ್ ಫುಟ್ ಸ್ಟೆಪ್ಸ್ ಅಂತ, ಹಳೆ ಕಾಲದಿಂದ ಹಾರ್ಸ್ ಮೇಲೆ ಬರೋದಕ್ಕೆ ಮಾಡಿರುವಂತಹ ದಾರಿ. ಹಾರ್ಸ್ ಫುಟ್ ಸ್ಟೆಪ್ಸ್. ಇದು ಮೇಲಿಂದ ನನಗಿಲ್ಲೊಂದು ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅವರ ಏಜಲ್ಲಿ. ಚೆಗುವ ಹೂವಾಗಿ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಇವೆಲ್ಲ ರೂಟ್ ಮ್ಯಾಪ್ಸು. ಹೊಸದಾಗಿ ಬಂದಿರೋರು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಮತ್ತು ಯಾವ ವರ್ಷ ಕಟ್ಟಿದ್ರು, ಏನು ಸ್ಟೋರಿ, ಯಾರು ಎತ್ತ ಎಲ್ಲನೂ ಇಲ್ಲೇ ಗೊತ್ತಾಗುತ್ತೆ. ಇದು ರೂಟ್ ಮ್ಯಾಪು. ತುಂಬಾ ಚೆನ್ನಾಗಿ ಗೊತ್ತಿಲ್ದಿರೋರಿಗೆಲ್ಲ ತೋರಿಸಿದ್ದಾರೆ. ಇದು ಕಲ್ಯಾಣಿ. ಕಾಣಿಸ್ತಿಲ್ಲ ನನಗೆ, ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಎಲ್ಲಿ
ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಈ ಕಡೆ. ನಾನು ಫೋಟೋಶೂಟ್ ಮಾಡಿಸ್ಕೋಬೋದಾಗಿತ್ತು ಅನ್ಸುತ್ತೆ ಇವಾಗ. ಸಾರಿ, ಕೆಳಗಡೆ ಹೋಗ್ತಾ ಇದ್ದೀನಿ. ನಡ್ಕೊಂಡು ಸಾಕಾಯಿತು. ಇದ್ರೆ ನಂದಿ ಬೆಟ್ಟದ ಮೇಲೇ ಇರೋಣ ಅನ್ಸುತ್ತೆ. ಕೆಳಗಡೆ ಬರೋದಕ್ಕೆ ಮನಸ್ಸಾಗಲ್ಲ. ಬಿಸಿಲು, ಗಿಡದ ಕೆಳಗಡೆ ಇರ್ತೀವಲ್ವ, ಸೊ ಬಿಸಿಲೇನು ಅಷ್ಟು ಅನಿಸಲ್ಲ. ಟಿಪ್ಪು ಡ್ರಾಪ್ ಮೇಲೆ ಹೋದರೆ ಮಾತ್ರ ಬಿಸಿಲು ತುಂಬ ಅನಿಸುತ್ತೆ. ಬಟ್ ಪಾರ್ಕಲ್ಲಂತೂ ಇಲ್ಲೇ ನಿದ್ದೆ ಮಾಡ್ಬೋದು, ಹಾಗಿದೆ. ನಾನು ಬೆಳಗ್ಗೆ ಬಂದಿರೋಳು ಸಾಯಂಕಾಲವರೆಗೂ ಇಲ್ಲೇ ಸುತ್ತಾಡ್ಕೊಂಡಿದ್ದೀನಿ. ಓಕೆ ಬಾಯ್, ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್.